ಹಾಗೆಲ್ಲ ಅನ್ಕೋಬೇಡಿ. ನಿಮ್ ಪರಿಸ್ಥಿತಿ ಬಂದಾಗ ಎಲ್ರಿಗೂ ಹಾಗೆ ಆಗೋದು ಅಲ್ವಾ? 2ನೇ ದಿನ ನಿಮ್ಮ ನೇರ ಪ್ರಸಾರ ಸೂಪರ್ ಸೂಪರ್ ಅಂತ ನಮ್ ಶೆಟ್ರು ಹೇಳ್ತಿದ್ದಾರೆ. ಒಂದೇ ದಿನದಲ್ಲಿ 2 ಸತೆ ನೇರ ಪ್ರಸಾರಕ್ಕೆ ಸಿಕ್ಕಿದ್ದು ನೀವು ಅಲ್ವಾ? ನಮ್ಗೆ ಖುಷಿ ಅಂದ್ರೆ ಖುಷಿ. ತುಂಬಾ ಖುಷಿ ಅವ್ರಿಗೆ. ಇಮ್ತಿಯಾಜ್ ಸರ್ ಬಂದಿಲ್ವಾ? ಅವಾಗ ಇದ್ರು, ಹೊರಟೋಗ್ಬಿಟ್ಟಿದ್ರು ಅನ್ಸುತ್ತಲ್ಲ. ಇದ್ರು, ಹೌದು ಹೌದು, ಹೊರಟೋದ್ರು. ಅವರು ತುಂಬಾ ಕೇಳ್ತಿದ್ರು. ಅಯ್ಯೋ, ಅವ್ರು ಕೇಳೋದ್ ನೋಡಿದ್ರೆ ಯಾರು ಗಿರೀಶ್ ದೃಷ್ಟಿ ತೆಗಿಯೋದಾ? ಹೌದು, ಮತ್ತೆ ಅವರೇ ತೆಗಿಯೋದು, ಇನ್ಯಾರು ತೆಗಿತಾರೆ? ಏನ್ ರಮೇಶ್ ಶ್ರೀಗಂಧ ಈ ಗೊಂಬೆ ಇವಳಿ ಅಲ್ಲ, ಇದ್ ಬೇರೆ ಹಾಕಿದವ್ರೆ, ನಾನ್ ಬೇರೆ ಹೇಳಕ್ ಹೋದೆ. ಮೆಲ್ಲ ಮೆಲ್ಲನೆ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರ್ತಾಳಮ್ಮ ಈ ಪ್ರೀತಿಯರ ಮನೆಗೆ. ಅದು ಲಿರಿಕ್ಸ್ ಜಾಸ್ತಿ ಬರಲ್ಲ ನಂಗೆ. ಬೆಳ್ಳಿ ಬೆಳಕು ತರ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಇತರ ಬೆಳಗಲಿ ಹರಕೆಯೂ ಫಲಿಸಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಸಿಸ್ಟರ್. ಓಕೆಪ್ಪ, ಕುರಿಲಂದ್ರೆ ನಿಮ್ಗೆ ಎಲ್ಲಿವರೆಗೂ ಇದಾಗುತ್ತೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ಹಂಗಂದ್ರೆ ಅಲ್ಲ, ನಿವಾಗ ಎಕ್ಸಿಟ್ ಆಗಿ ಅಂದ್ರೆ ನಮ್ ಕಿರೋಡಿ ಇದಾನಲ್ಲಿ, ಅಯ್ಯಯ್ಯೋ ಅವ್ರನ್ನು ಓಡಿಸ್ಬಿಟ್ರ ನೀವು. ನಾನು ಕೇಳಿಸ್ಕೊತಾ ಇದ್ದೀನಿ, ಅವ್ರ ಎಲ್ಲಾರ್ನು ಬಂದವ್ರನ್ನೆಲ್ಲ ಇವ್ರು ಓಡಿಸ್ತಾರೆ, ಯಾಕೆ ಬರ್ತೀರಾ ಅಂತ ಅವ್ರೆ. ನಾನು ಅವನ್ಗೆ ತುಂಬಾ ಕೆಮ್ಮಿದೆ, ಹಂಗಾಗಿ ಯಾಕೋ ಬಂದ್ನಲ್ಲ, ಉಣಿವಕ್ಕ ಬರ್ತಾರೆ, ಇನ್ನ ನೀನ್ ಎಕ್ಸಿಟ್ ಆಗೋಪ್ಪ ಅಂತ ಅಂದೆ. ಅಯ್ಯಯ್ಯೋ ಎಲ್ಲ ಓಡಿಸ್ಬಿಟ್ರು, ನನ್ಗ್ ಮರ್ಯಾದೆನೇ ಇಲ್ಲ. ಈ ತಮ್ಮಂಗೆ ಹಳೆ ಹಗ್ಗ ಕೊಡಿ, ನಾನ್ ನೇಣಾಕೋತೀನಿ ಅಂತಾನೆ. ಹೌದು ಪುಣ್ಯಕ್ಕ, నేను ರಾಧಿಕಾ ಪ್ರೀಸ್ ಅವ್ರು ತುಂಬಾ ಮಂದಿ ಇದ್ದಾರೆ. ಹೌದು ಪುಣ್ಯಕ್ಕ, ನಾನ್ ಜಾಸ್ತಿ ದಿನ ಯೂಟ್ಯೂಬ್ ಮಾಡಿಲ್ಲ ಅಂತ ಅಂದ್ರೂ ತುಂಬಾ ಜನ ಇದ್ದಾರೆ. ನನಗೂ ಎಷ್ಟೊಂದ್ಸಲ ಮಿಸ್ ಮಾಡ್ಕೋತೀನಿ ಅಂತ ಅನ್ಸುತ್ತೆ, ಆದ್ರೆ ನನ್ ಪರಿಸ್ಥಿತಿನೂ ಸರಿ ಇಲ್ಲ. ಮತ್ತೆ ಬರ್ತೀರಲ್ವಾ? ಏನಾಯ್ತು ನೋಡೋಣ ಅಂತ. ನೋಡೋಣ ಅಂತಲ್ಲ, ಮತ್ತೆ ಆರೋಗ್ಯವಾಗಿ ಒಳ್ಳೆ ಮಗು ಜೊತೆ ದೇವ್ರು ನಿಮ್ಗೆ ಒಳ್ಳೆ ಇದ್ ಮಾಡ್ಲಿ, ಆರಾಮಾಗಿ ಬನ್ನಿ. ಅದೇ ನಮ್ನೆಲ್ಲ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅಪ್ಪ. ನಮಗೂ ಏನ್ ಶಶಿಯಣ್ಣ? ರಾಧು ಅಕ್ಕ ಅಂತ ಹಾರ್ಟ್. ಸರಿ, ನಾನೇ ನೋಡ್ತೀನಿ ಯಾವ್ದು. ಚಿಂಟು ಮಾಡಿದ್ಯಾ? ಚಿಂಟು ಮಾಡಿದ್ಯಾ ಅಂತಿದ್ದಾರೆ. ಹಾಯ್ MK ಬ್ರದರ್, ಹೇಗಿದ್ದೀರಿ? ಥ್ಯಾಂಕ್ ಯು ಸೊ ಮಚ್ ನೇಮರ ಪ್ರೇಸರ್ಗೆ ಜಾಯ್ನ್ ಆಗಿದ್ದಕ್ಕೆ. ಲವ್ ಯು ಅಂತ ನಮ್ ಪೂರ್ಣಿ ಅಕ್ಕ. ಏನು ಇಬ್ಬರು ಗಾನಕ್ಕೆ ಹೋಗಿಲ್ಲ ಆಗಿದ್ದೀರಿ? ಇಲ್ಲ ಬ್ರೋ, ನಾನಂತೂ ಇಲ್ಲ. ಬಟ್ ಮಮತಾ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ನಾನು ಇವತ್ತೇ ಕೇಳಿದ್ದು. ಆಲ್ಮೋಸ್ಟ್ ಲೈವ್ ನ ಜಾಸ್ತಿ ಸೀರಿಯಸ್ಲಿ ನಾನು ಅನ್ಕೊಂತಾನೆ ಇರ್ಲಿಲ್ಲ ನೀವು ಇಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ. ಮತ್ತೆ ಪೂರ್ಣಿ ಹಿಂದಿ ಸಾಂಗ್ ಎಲ್ಲ ಎಷ್ಟು ಚೆನ್ನಾಗಿ ಆಡ್ತಾರೆ. ನಾನು ಹಿಂದಿ ಅರ್ಥ ಮಾಡ್ಕೊಂಡು ಸಾಕೆಲ್ಲ ಹೇಳಕ್ ಬರಲ್ಲ ನನಗೆ. ಮನೆಗೆ ಮಹಾಲಕ್ಷ್ಮಿ ಬರ್ಲಿ ಬೇಗ, ಮನೆಗೆ ಮಹಾಲಕ್ಷ್ಮಿ ಬರ್ಲಿ ಬೇಗ ಅಂತ ನಮ್ ಶೆಟ್ರು ಹೇಳ್ತಾ ಇದ್ದಾರೆ. ಹೌದು ಸತೀಶ್ ಸರ್, ವಿ ಆರ್ ಆಲ್ಸೋ ವೇಟಿಂಗ್. ಬರ್ಲಿ ಆದಷ್ಟು ಬೇಗ ಬರ್ಲಿ. ನಮ್ಮ ಮನೆಯವ್ರು ಹೇಳ್ತಿದ್ದಾರೆ, ರಾಧಿಕಾ ಸಿಸ್, ದೇವ್ರು ನಿಮ್ಗೆ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವೆ. ನಿಮ್ಮ ಮುಂದಿನ ಮಗು ಮಹಾಲಕ್ಷ್ಮಿಯಾಗಿ ಮಹಾರಾಜನಾಗಿ ಹೊರ ಹೊಮ್ಮಲಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ, ಆಗಿದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಅಕ್ಕ, ಇನ್ನ ರೆಸ್ಟ್ ಮಾಡೋದಾದ್ರೆ. ಓಕೆ ಅಕ್ಕ, ಬಾಯ್. ಚಿಂಟು ಆಲ್ರೆಡಿ ಸ್ಟಾರ್ಟ್ ಮಾಡಿ.